ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ವಿನಂತಿ ಸಾವಿತ್ರಿ ಫೋನ್ಗೆ ಈಶ್ವರಿ ಸಿಮ್ ಕಾರ್ಡ್ ಹಾಕಿ ಸೇವ್ ಆಗಿದೆಯಾ ಅಂತ ನಂಬರು ಹುಡುಕ್ತಿರ್ತಾಳೆ. ಈ ನಂಬರ್ ಸೇವ್ ಆಗಿದೆಯೇನೋ ನೋಡೆ ಅಂತಾಳೆ ಸಾವಿತ್ರಿ. ಹೂಕಣವ, ಎಲ್ಲ ನಂಬರು ಅವೇ, ನಾನು ಹೇಳಿಲ್ವೇ ಎಲ್ಲ ನಂಬರು ಸಿಮ್ಮಲ್ಲೇ ಸೇವ್ ಆಗಿದೆ ಅಂತ. ಆದ್ರೆ ಅವಳ ನಂಬರ್ ಏನಂತ ಸೇವ್ ಆಗಿದೆ ಅಂತ ಗೊತ್ತಿಲ್ವಲ್ಲ ಅಂತ ವಿನಂತಿ ಹೇಳ್ತಾಳೆ. ಅವಳು ನಂಬರ್ ಇಸ್ಕೊಂಡಿದ್ಲಲ್ಲ ಸೇವ್ ಮಾಡ್ಕೊಳವಾಗ, ಆಗ ಮುದ್ದು ಸೊಸೆ ಅಂತ ಕರಿತಾ ಇದ್ಲು. ಅದೇ ಹೆಸರಲ್ಲಿ ಸೇವ್ ಮಾಡಿದ್ದಾಳೆ ಅನ್ಸುತ್ತೆ. ನೋಡು ನೋಡು ಅಂತಿರ್ತಾಳೆ ಸಾವಿತ್ರಿ. ಯವ್ವ, ವಿದ್ಯುನ್ನು ಹಂಗೆ ತಾನೇ ಕರಿತಾ ಇದ್ದಿದ್ದವ್ರು ಅಂತ ವಿನಂತಿ ಹೇಳ್ತಾಳೆ. ಸುಮ್ಮನೆ ಅದು ವಿದ್ಯುನ್ಗೆ ಕೊಂಕು ಮಾಡೋಕ್ಕಷ್ಟೇಯ. ಒಂದು ಕೆಲಸ ಮಾಡು, ಮುದ್ದು ಸೊಸೆ ನವ್ಯ ಪವ್ಯ ಅಂತ ಏನಾದರೂ ಹಾಕಿರ್ತಾಳೆ, ನೋಡು ನೋಡು ಅಂತ ಸಾವಿತ್ರಿ ಹೇಳ್ತಾಳೆ. ಹೂ ಕಣವ, ಮುದ್ದು ಸೊಸೆ ನವ್ಯ ಅಂತಾನೆ ಐತೆ ಅಂತ ವಿನಂತಿ ಹೇಳ್ತಾಳೆ. ಅಯ್ಯೋ ಬಿರಿನೇ ಮೆಸೇಜ್ ಮಾಡೆ ಅಂತಾಳೆ ಸಾವಿತ್ರಿ. ಸರಿ ಆಯ್ತು ಅಂತ ಅಂದ್ಬಿಟ್ಟು ಏನವ್ವ ಮುದ್ದು ಸೊಸೆ ನವ್ಯ ಅಂತ ಹೇಳಿ ಮೆಸೇಜ್ ಮಾಡಿರ್ತಾಳೆ ವಿನಂತಿ. ಇತ್ತ ನವ್ಯ ಬಂದು ಮೆಸೇಜ್ ನೋಡ್ತಾಳೆ. ಏನವ್ವ ಮುದ್ದು ಸೊಸೆ ನವ್ಯ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು. ಮಧ್ಯಾಹ್ನ 12 ಗಂಟೆಗೆ ಮನೆಗೆ ಬರ್ತೀಯನವ್ವ ಅಂತ ನವ್ಯ ಮನಸ್ಸಿನಲ್ಲೇ ಓದ್ಕೊಂಡು, ಇವ್ರು ಯಾಕೆ ನನ್ನನ್ನು ಬರೋಕೆ ಹೇಳ್ತಿದ್ದಾರೆ, ಏನು ಮಾಡಲಿ ಅಂತ ಅನ್ಕೊತಿರ್ತಾಳೆ ನವ್ಯ. ಏನಾದರೂ ರಿಪ್ಲೈ ಬಂತೇನೆ ಅಂತ ಕೇಳ್ತಿರ್ತಾಳೆ ಸಾವಿತ್ರಿ. ಇತ್ತ ಸರಿ ಹೋಗ್ಬಿಟ್ಟು ಬರೋಣ, ಎಸ್ ಖಂಡಿತ ಬರ್ತೀನಿ ಅಂತ ನವ್ಯ ಮೆಸೇಜ್ ಹಾಕ್ತಾಳೆ. ಇತ್ತ ಸಾವಿತ್ರಿ ಏನೇ ಬಂತು ಅಂತ ಕೇಳ್ತಾಳೆ. ಅವ್ವ ಖಂಡಿತ ಬರ್ತೀನಿ ಅಂತ ಐತವ್ವ ಅಂತ ಅನ್ಕೊಂಡು ಇಬ್ರು ಖುಷಿ ಪಡ್ತಾ ಇರ್ತಾರೆ. ಚಿತ್ರ ಟೈಲರ್ ಅಂಗಡಿಗೂ ಹೋಗ್ಬೇಕು, ಹಂಗೆ ಪಾರ್ಲರ್ಗೂ ಹೋಗ್ಬಿಟ್ಟು ಬಂದ್ಬಿಡೋಣ, ಚಾರ್ಜ್ ಹಾಕಿದ್ದೀನಿ, ಫೋನು ತಗೊಂಡು ಬಾ ಅಂತ ಹೇಳ್ತಾಳೆ ಈಶ್ವರಿ. ಅವ್ವ ಬರ್ಬೇಕಾದ್ರೆ ಹಂಗೆ ಎತ್ಕೊಬರೋಕ್ಕಾಗಿಲ್ಲವಾ, ನೆಮ್ಮದಿಯಾಗಿ ತಿನ್ನೋಕ್ಕೂ ಬಿಡಲ್ಲ ಅಂತ ಹೋಗ್ತಾಳೆ ಚಿತ್ರ. ಸರಿ ಕಣೆ, ನಾವು ಅನ್ಕೊಂಡಿದ್ದು ಕೆಲಸ ಆಯಿತು, ಮೊದಲು ಆ ಸಿಮ್ನ ತೆಗೆದು ಅವಳ ಫೋನ್ಗೆ ಹಾಕ್ಬಿಟ್ಟು ನಡಿ, ಯಾಕೆ ಯಾರಾದರೂ ಬಂದ್ಬಿಟ್ರೆ ಕಷ್ಟ ಅಂತ ಸಾವಿತ್ರಿ ಹೇಳ್ತಾಳೆ. ಬೇಗ ಅವಳು ಸಿಮ್ ತೆಗೆದು ಈಶ್ವರಿ ಸಿಮ್ಮು ಹಾಕ್ತಾಳೆ. ಈಶ್ವರಿ ಫೋನ್ಗೆ ಹಾಕ್ಬಿಟ್ಟು ಚಾರ್ಜಿಂಗ್ ಹಾಕ್ತಾಳೆ. ಚಿತ್ರ ಬಂದು ಬಾಗಿಲು ತೆಗಿತಾಳೆ ಸಡನ್ ಆಗಿ. ಬಾಗಿಲು ಹಿಂದೆಗಡೆ ಸಾವಿತ್ರಿ ಮತ್ತೆ ವಿನಂತಿ ಅನ್ಕೊಂಡಿರ್ತಾರೆ. ಅಷ್ಟರಲ್ಲಿ ಚಿತ್ರ ಫೋನ್ಗೆ ಮೆಸೇಜ್ ಬರುತ್ತೆ. ಇದ್ಯಾವ್ದಿದು ಮೆಸೇಜು ಅಂತ ಬಾಗಿಲ್ಗೆ ಹೊರ್ಕೊತಾಳೆ ಚಿತ್ರ. ಆ ಕಂಪ್ನಿವರ್ದು ಮಾಡೋಕ್ಕೆ ಕೆಲಸ ಇಲ್ಲ ಇವ್ರಿಗೆ. ಫೋನ್ ಎತ್ಕೊಂಡು ನೋಡ್ಕೊಂಡು, ಇದೇನಿದು ಆಗಲೇ ಚಾರ್ಜ್ಗೆ ಹಾಕಿದ್ದೀನಿ ಅಂತ, ಮತ್ತೆ ಈಟ್ ಆಗೈತೆ, ಚಾರ್ಜರೇ ಸರಿ ಇಲ್ಲ ಅನ್ಸುತ್ತೆ ಅಂತ ಅನ್ಕೊಂಡು ಫೋನ್ ಕಿತ್ಕೊಂಡು ಹೊರಟೋಗ್ತಾಳೆ ಚಿತ್ರ. ನಿಟ್ಟಿಸುರು ಬಿಡ್ತಾ ಈಚೆಗೆ ಬರ್ತಾರೆ ವಿನಂತಿನ್ನು ಸಾವಿತ್ರಿ. ಸದ್ಯ ಬಚಾವಾದ್ರಿ, ಇಲ್ಲಿಂದ ಹೋಗ್ಬಿಡ್ಬೇಕು ನಡಿಯೇ ಅಂತ ಅಂದ್ಬಿಟ್ಟು ಸಾವಿತ್ರಿನ್ನು ವಿನಂತಿ ಬಂದ್ಬಿಡ್ತಾರೆ ರೂಮಿಂದ ಆಚೆ. ಇತ್ತ ಭದ್ರ ಉಗ್ರ ಕಚ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ವಿದ್ಯಾ ಭದ್ರನ್ ನೋಡಿ ಕೋಪ ಮಾಡ್ಕೊತಾ ಇರ್ತಾಳೆ. ಭದ್ರ ನೆನ್ಸ್ಕೊಂತಿರ್ತಾನೆ ಸುಭಾಷ ಹೇಳಿದ್ದನ್ನ. ಆಗಿದ್ದಾಗ್ಲಿ ಅಂತ ಕಾಡೊಳಗೆ ಹೋಗಿ ಅವಳುಗಳನ್ನೆಲ್ಲ ಹೊಸ್ಕಾಕಿ ಕಷ್ಟಪಟ್ಟು ಆ ಗಿಡಗಳಿಂದ ಮದ್ದನ್ನ ಕಿತ್ಕೊ ಬಂದ್ಬಿಟ್ಟೆ. ನಮ್ಮ ಮನೆಯವ್ರ ಪ್ರಾಣನೇ ಮುಖ್ಯ ಅಂತ ನನ್ನ ಜೀವನ ಪಣಕ್ಕಿಟ್ಟು ಹೋಗಿ ತಗೊಂಬಂದ್ಬಿಟ್ಟಿವ್ನಿ ಅಂತ ಸುಭಾಷ ಹೇಳಿದ್ದನ್ನ ನೆನ್ಸ್ಕೊಂಡು ಉಗುರು ಕಚ್ಚುತ್ತಿರ್ತಾನೆ ಭದ್ರ. ಅಲ್ಲ, ನಿಮ್ಮನ್ನೇನು ಚಿಕ್ಕ ಮಗ ಅಂತ ತಿಳ್ಕೊಬಿಟ್ಟಿದ್ದೀರಿ, ಹಟ್ಟಿ ಒಳಗೆ ಉಗುರು ಕಡಿತಾ ಕೂತಿದ್ದೀರಲ್ವಾ, ನಿಮ್ಗೇನು ಜ್ಞಾನ ಇಲ್ವೇ ಅಂತ ವಿದ್ಯೆ ಹೇಳ್ತಿರ್ತಾಳೆ. ನೋಡು, ನನ್ನ ಟೆನ್ಷನ್ ನನಗೆ ಕೂತದೆ, ಅದ್ರಲ್ಲಿ ನಿಂಗೊಂಥರ, ಸುಮ್ಕೆ ಹೋಗೋ ಅಂತ ಭದ್ರ ಹೇಳ್ತಾನೆ. ಆ ಟೆನ್ಷನಲ್ಲಿ ಉಗುರು ಅನ್ಕೊಂಡು ಬೆಳ್ಳಿಗಿಡ್ಲು ಕಡ್ಕೊಂಬಿಟ್ಟಿರ, ಹುಷಾರು ಅಂತಿರ್ತಾಳೆ ವಿದ್ಯಾ. ಬೆರಳು ಕಡ್ಕೊಂಡು ಅಮ್ಮ ಅಂತಾನೆ ಭದ್ರ. ಅದೇನ್ ಬೈನೇ ನಿಂದು, ಹೇಳಿದ ತಕ್ಷಣ ಕಡ್ಕೊಬಿಟ್ಟೆ ನೋಡು ಅಂತಾನೆ ಭದ್ರ. ಅದಕ್ಕೆ ಹೇಳೋದು, ಹೇಳಿದ ಮಾತನ್ನ ಕೇಳಬೇಕು ಅಂತಾಳೆ ವಿದ್ಯಾ. ಜಾಸ್ತಿ ಏನು ನೋವಾಗಿಲ್ಲ ತಾನೆ ಅಂತಾಳೆ ವಿದ್ಯಾ. ತಲೆ ಅಲ್ಲಾಡಿಸ್ತಿರ್ತಾನೆ ಭದ್ರ ಇಲ್ಲ ಅಂತ. ಇತ್ತ ವಿನಂತಿ ಇನ್ನೂ ಈ ಕುರಿ ಬರ್ಲಿಲ್ವಲ್ಲ ಅಂತ ಇರ್ತಾಳೆ. ಬಾಗಿಲು ಬಡಿಯೋ ಶಬ್ದ ಕೇಳಿಸುತ್ತೆ. ಸುಭಾಷ ಬಾಗಿಲು ತೆಗಿತಾನೆ. ಬಾ ಸುಭಾಷ್ ಮಾಮ ಅಂತಾಳೆ ವಿನಂತಿ. ಸುತ್ತಮುತ್ತ ನೋಡ್ಬಿಟ್ಟು ಒಳಗಡೆ ಬರ್ತಾನೆ ಸುಭಾಷ. ಒಳಗಡೆ ಬಂದು ಎಲ್ಲ ಹುಡುಕಿ ವಿನಂತಿ ಅತ್ತೆ ಇಲ್ಲ ತಾನೆ ಅಂತ ಕೇಳ್ತಿರ್ತಾನೆ ಸುಭಾಷ. ಇತ್ತ ಬಾಗಿಲು ಹಾಕ್ಬಿಟ್ಟು, ಇಲ್ಲ ಮಾಮ, ಅವ್ರು ಇದ್ದಿದ್ರೆ ನಿನಗೆ ಬರೋದು ಕೇಳ್ತಿದ್ನಿ ಅಂತಾಳೆ ವಿನಂತಿ. ಮಾವ, ಇಷ್ಟು ದಿನದಿಂದ ನಿನ್ನ ಮನಸ್ಸಲ್ಲಿ ಏನೈತೆ ಅಂತ ತಿಳ್ಕೊಳ್ದೆ ಸುಮ್ಮನೆ ದೂರ ಇದ್ಬಿಟ್ನಲ್ಲ ಮಾಮ ಅಂತ ವಿನಂತಿ ಹೇಳ್ತಾಳೆ. ಹೌದಲ್ವಾ, ನಾನು ನಿನ್ನ ಬಗ್ಗೆ ತಿಳಿದೇ ಇರಲಿಲ್ಲ ನೋಡು. ನಾನು ಆಚೆ ಕಡೆ ಎಷ್ಟೊಂದು ಅಕ್ಕಿಗಳನ್ನ ನೋಡಿದ್ದೀನಿ, ಆದ್ರೆ ನಮ್ಮ ಮನೆಯಾಗೇನೆ ಇಷ್ಟು ಸುಂದರವಾದ ಅಕ್ಕಿ ಅದೇ ಅಂತ ಮರ್ತೇ ಹೋಗ್ಬಿಟ್ಟಿತ್ತು ವಿನಂತಿ. ನೀನು ಎಷ್ಟು ಸುಂದರವಾಗಿದೆಯಾ ಗೊತ್ತೇ ಅಂತ ಗಲ್ಲ ಮುಟ್ಟಿ ಮತ್ತೆ ಕೈ ಹಿಡ್ಕೊಂಡು ಮುತ್ತು ಕೊಡ್ತಾನೆ ಸುಭಾಷ. ಹೋಗಿ ಮಾಮ, ನನಗೆ ನಾಚಿಕೆ ಆಯ್ತೈತೆ ಅಂತ ವಿನಂತಿ ಹೋಗಿ ಇನ್ನೊಂದು ಸೈಡ್ಗೆ ನಿಂತ್ಕೊಂತಾಳೆ ಮುಖ ಮಾಡಿ. ನಂತವ ಯಾಕೆ ನಾಚಿಕೆ ನಮ್ಮ ಅತ್ತೆ ಮಗಳಿಗೆ, ನೋಡು ಇವತ್ತು ನಾನು ಯಾರೋ ಅಂತ ಗೊತ್ತಾಗ್ತದೆ ಅಂತ ಸುಭಾಷ ಹೇಳ್ತಿರ್ತಾನೆ. ಈ ಅಮ್ಮ ಮಗಳು ಯಾರೋ ಅಂತ ಗೊತ್ತು ಮಾಡಿಸ್ಬೇಕು ಅಂತಾನೆ ನಿನ್ನಂತ ಕುರಿಗೆ ಬಲೆ ಬೀಸಿರೋದು ಕಣಂತೆ, ನೋಡ್ತಾ ಇರು ಅಂತ ಸಾವಿತ್ರಿ ಮನೆಯಿಂದ ಹೊರಗಡೆ ಕುತ್ಕೊಂಡು ಅನ್ಕೊಂತಿರ್ತಾಳೆ. ಅಲ್ಲಿಗೆ ನವ್ಯ ಬರ್ತಿರ್ತಾಳೆ. ನವ್ಯನ್ ನೋಡಿ ಸಾವಿತ್ರಿ ಒಂದು ನಮ್ಮ ಅತ್ತಿಗೆ ಸೊಸೆ ಬಂದ್ಲು ಅಂತ ಸಾವಿತ್ರಿ ಹೇಳ್ಕೊಂಡು, ನವ್ಯ ನೀನೇನವ್ವ ಇಲ್ಲಿ ಅಂತ ಕೇಳ್ತಾಳೆ ಸಾವಿತ್ರಿ. ಅದು ಅತ್ತೆ ನನ್ನ ಜೊತೆ ಏನೋ ಮಾತಾಡಬೇಕು ಬಾ ಅಂತ ಕರೆದಿದ್ರು, ಅದಕ್ಕೆ ಬಂದೆ. ಎಲ್ಲಿ ಅವರು ಅಂತ ನವ್ಯ ಕೇಳ್ತಾಳೆ.
ಸೀದಾ ಹಿಂಗೆ ಹೋದ್ರೆ ಎಡಕ್ಕೆ ರೂಮ್ ಇದೆ, ಅಲ್ಲೋಗಿ ಸಂದಾಗ ಅರ್ಥ ಮಾಡ್ಕೊಂಡು ಮಾತಾಡ್ಕೊಂಡು ಬರವ್ವ ಅಂತ ಸಾವಿತ್ರಿ ಹೇಳ್ತಾಳೆ. ಸರಿ ಆಂಟಿ ಥ್ಯಾಂಕ್ಸ್ ಅಂತ ಹೇಳಿ ನವ್ಯ ಒಳಗಡೆ ಹೋಗ್ತಾಳೆ. ಹೋಗು ಹೋಗು, ಮೇಲ್ ನಿನ್ಗೆ ಒಳ್ಳೆ ಪಿಕ್ಚರ್ ಕಾದಿದೆ ಅಂತ ಸಾವಿತ್ರಿ ಅನ್ಕೊಂತಿರ್ತಾಳೆ. ಅಲ್ಲ ನಿಮ್ಗೆ ಅಲ್ವಾ ನಾನು ಹೇಳ್ತಾ ಇರೋದು, ಉಗುರು ಕಡ್ಕೊಂಡಿದ್ರು ಜ್ಞಾನ ಇಲ್ಲದೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ವಿದ್ಯಾ ಕೇಳ್ತಾಳೆ ಆ ಸುಭಾಷನ್ ಬಗ್ಗೆ. ಕಾಡಿಂದ ಅವನು ತಂದಿಲ್ಲ, ಸುಳ್ಳು ಹೇಳಿ ಎಲ್ರಿಗೂ ಮೋಸ ಮಾಡವನೆ. ಸತ್ಯ ಗೊತ್ತಿದ್ರು ಸಾಕ್ಷಿ ಇಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಸುಮ್ಕೆ ಕುತ್ಕೋಬೇಕಲ್ಲ ಅಂತ ಚಿಂತೆ ಆಗದೆ ನನಗೆ ಅಂತ ಭದ್ರ ಹೇಳ್ತಾನೆ. ನೋಡಿ, ಸತ್ಯಕ್ಕೆ ಸಾವಿಲ್ಲ, ಇವತ್ತಲ್ಲ ನಾಳೆ ಮುಂದಕ್ಕೆ ಬಂದು ಸುಳ್ಳಿಗೆ ತಕ್ಕ ಶಿಕ್ಷೆನ ಕೊಡ್ತದೆ. ತಡ ಆದ್ರೂ ಗೆಲ್ಲೋದ್ ಮಾತ್ರ ಸತ್ಯನೇಯ ಅಂತ ವಿದ್ಯೆ ಹೇಳ್ತಾಳೆ. ಸಾಕ್ಷಿ ಸಮೇತವಾಗಿ ಸತ್ಯನ ಗೆಲ್ಸನ ಅಂದ್ರೆ ಯಾವ ದಾರಿನೂ ಕಾಣಿಸ್ತಾನೆ ಇಲ್ವಲ್ಲ. ಆ ಸುಭಾಷನ್ನ ಅಪ್ಪಯ್ಯನ ಮುಂದೆ ಕರ್ಕೊಬಂದ್ ನಿಲ್ಸಿ 4 ತದಕಿ ಸತ್ಯ ಕಗ್ಸೋದು ನನಗ್ ಶಾನೆ ಕಷ್ಟದ ವಿಚಾರವೇ ಅಲ್ಲ. ಆದ್ರೆ ಈ ಚಿಕ್ಕವ್ವ ಮತ್ತೆ ಚಿತ್ರಕ್ಕ ಆಡೋ ನಾಟಕಕ್ಕೆ ಸತ್ಯ ಮುಚ್ಚೋತದೆ ಅನ್ನೋ ಭಯ ನನಗೆ. ಕುತಂತ್ರದಿಂದ ನಿನ್ಗೆ ಹೊಡೆದು ನೀಚತನದಿಂದ ತನ್ನ ಸ್ವಾರ್ಥ ಸಾಧಿಸ್ಕೊಂತವನೆ. ಇದನ್ನ ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ. ಆದ್ರೆ ಅವನ್ ಕಾಡಿಂದ ತಂದಿಲ್ಲ ಅನ್ನೋ ಸತ್ಯನ ಪ್ರೂವ್ ಮಾಡಕ್ಕೆ ಯಾವ ದಾರಿನೂ ಕಾಣಿಸ್ತಾನೆ ಇಲ್ಲ ಅಂತ ಭದ್ರ ಹೇಳ್ತಾನೆ. ನಮ್ಗೆ ದಾರಿ ತಿಳಿದೇ ಇದ್ದಾಗ ಅದ್ಯಾವ್ರ ಮುಂದ್ಗುಟೆ ನಿಂತು ಶರಣಾಗೋದ್ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಯಾಕೆ ಅಂದ್ರೆ ಕುತಂತ್ರದಿಂದ ಯಾರ್ ಕಣ್ ಬೇಕಾದ್ರೂ ತಪ್ಪಿಸ್ಬೋದು, ಆದ್ರೆ ಅದ್ಯಾವ್ರ ಕಣ್ಣು ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಅವನ್ ಮುಂದ್ಗುಟೆ ನಿಂತು ನೀನ್ ದಾರಿ ತೋರು ಅಂತ ಕೇಳಿದ್ರೆ ಸಾಕು, ಒಂದ್ ದಾರಿ ತೋರ್ತಾನೆ. ನೋಡಿ, ಅವತ್ತು ಸಾವಿತ್ರಿ ಅಮ್ಮ ವಿನಂತಿ ಅಕ್ಕ ಸೇರ್ಕೊಂಡು ಮೇಲೆ ಆಪಾದನೆ ಹೊರಿಸಿದ್ರು. ನೀವ್ ಹಂಗ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಬಲವಾದ ನಂಬಿಕೆ ನನ್ಗಿತ್ತು. ಆ ನಂಬಿಕೆನೆ ನನ್ನನ್ನ ಅದ್ಯಾವ್ರ ಹತ್ರ ಕರ್ಕೊಂಡೋಯ್ತು. ಆಮೇಲೆ ಅದ್ಯಾವ್ರು ನಿರೂಪಿಸ್ಲಿಲ್ವೇ ನೀವೇನು ತಪ್ಪು ಮಾಡಿಲ್ವಾ ಅಂತ. ನಾವು ಸತ್ಯ ಧರ್ಮ ದಾರಿಯಲ್ಲಿದ್ರೆ ಅದ್ಯಾವ್ರೇ ನಮ್ ಜೊತೆಯಾಗಿ ನಿಂತು ದಾರಿ ತೋರ್ತಾನೆ. ಆ ನಂಬಿಕೆ ನನ್ಗದೆ, ನೀವು ನಂಬಿ. ಆಗ ಮುಖವಾಡ ಹಾಕೊಂಡಿರೋ ಸುಭಾಷನ್ ಬಂಡವಾಳ ಬಯಲಾಗೆ ಆತದೆ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಇತ್ತ ಸುಭಾಷ ಆದ್ರೂ ವಿನಂತಿ ನಿನ್ನ ಈ ಸೌಂದರ್ಯನ ಹೆಂಗೋ ವರ್ಣನೆ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಆಮೇಕೆ ಅಂತಿರ್ತಾನೆ ಸುಭಾಷ. ಅಷ್ಟರಲ್ಲಿ ಫೋನ್ ಮಾಡ್ತಾ ಇರ್ತಾಳೆ ಸಾವಿತ್ರಿ ವಿನಂತಿ ಫೋನ್ಗೆ. ನನ್ನ ಫೋನು ಅಂತ ಹೇಳಿ ಮಾಮ ಫೋನು ಇಲ್ಲದೆ ಫೋನು ಅಂತ ಹೇಳಿ ನೋಡ್ತಿರ್ತಾಳೆ ಫೋನ್ನ. ಯಾರ್ದು ಫೋನು ಅಂತಾನೆ ಸುಭಾಷ. ಕಂಪ್ನಿದು ಫೋನು ಮಾಮ. ಓ, ಅವ್ವ ಫೋನ್ ಮಾಡ್ತಾವಳೆ ಅಂತಂದ್ರೆ ಆ ನವ್ಯ ಬಂದವಳೆ ಅಂತ ಅರ್ಥ. ಇನ್ನು ನನ್ನ ವರ್ಷನ ಬದಲಾಯಿಸ್ಬೇಕು ಅಂತ ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ ವಿನಂತಿ ಆ ಫೋನ್ ಬಂದು ಎಲ್ಲ ಡಿಸ್ಟರ್ಬ್ ಮಾಡ್ಬಿಡ್ತು ಅಂತ ಸುಭಾಷ ಹೇಳ್ತಿದ್ರೆ ನವ್ಯ ಒಳಗಡೆ ಬರ್ತಾ ಇರ್ತಾಳೆ. ಆಮೇಕೆ ಅಂತಿರ್ತಾನೆ ಸುಭಾಷ. ಮುಂದಕ್ಕೆ ಬಂದು ಇದೆಲ್ಲ ಬೇಡ ಮಾಮ ಅಂತ ಹೇಳ್ತಾಳೆ ವಿನಂತಿ. ಕೈ ಹಿಡ್ಕೊಂಡಿರ್ತಾನೆ ವಿನಂತಿದ್ದು ಸುಭಾಷ. ಯಾಕೋ ತಪ್ಪು ಅನಿಸ್ತೈತೆ ಅಂತ ವಿನಂತಿ ಹೇಳ್ತಾಳೆ. ಯಾಕೆ ವಿನಂತಿ, ಇದ್ದಕ್ಕಿದ್ದಂಗೆ ಏನಾಯ್ತು ಅಂತ ಸುಭಾಷ ಕೇಳ್ತಾನೆ. ನೀನು ಇನ್ನೊಂದು ಹುಡ್ಗಿನ ಮದುವೆ ಆಗ್ತಾ ಇದ್ದಿ, ಅವಳಿಗೆ ಅನ್ಯಾಯ ಮಾಡೋದು ಎಷ್ಟು ಸರಿ ಹೇಳು ಅಂತ ವಿನಂತಿ ಹೇಳ್ತಿರ್ತಾಳೆ. ಇತ್ತ ಇದರಲ್ಲಿ ಅತ್ತೆ ರೂಮ್ ಯಾವುದು ಅಂತ ಅನ್ಕೊಂಡು ಬರ್ತಿರ್ತಾಳೆ ನವ್ಯ. ಓ, ಇದಿರ್ಬೇಕು ಅನ್ಕೊಂಡು ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಸುಭಾಷ ವಿನಂತಿ ನಾನೇನು ಅವಳನ್ನ ಇಷ್ಟಪಟ್ಟು ಮದುವೆ ಆಗ್ತಿದ್ದೀನಿ ಅನ್ಕೊಂಡ್ಯಾ ಅಂತ ಹೇಳ್ತಿರ್ತಾನೆ. ಇದು ಸುಭಾಷ್ ಅವ್ರ ವಾಯ್ಸ್ ಅಲ್ವಾ ಅಂತ ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ ನವ್ಯ. ಅವರು ಈ ರೂಮಲ್ಲಿ ಏನ್ ಮಾಡ್ತಾವ್ರೆ ಅಂತ ಮನಸ್ಸಿನಲ್ಲಿ ಅನ್ಕೊಂಡು ಬಾಗ್ಲ ಹತ್ರ ಬಂದು ನಿಂತ್ಕೊಂತಾಳೆ ನವ್ಯ. ಏನ್ ಹೇಳ್ತಿದ್ಯಾ ಮಾಮ ಅಂತಾಳೆ ವಿನಂತಿ. ಹೌದು ವಿನಂತಿ, ನಾನೇನು ಇಷ್ಟಪಟ್ಟು ಅವಳನ್ನ ಮದುವೆ ಆಗ್ಬೇಕು ಅಂತ ಒಪ್ಕೊಂಡಿಲ್ಲ. ನವ್ಯನ್ ಕಂಡ್ರೆ ನನ್ಗೊಂದ್ ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರೆ ಒಬ್ಳೆ ಮಗಳು ಬೇಜಾನ್ ಆಸ್ತಿ ಎಲ್ಲ ಆಯ್ತಲ್ಲ, ಅದಕ್ಕೆ ವಾರಸ್ದಾರ ಆಯ್ತೀನಿ ಅಂತ, ಅದಕ್ಕೆಯ ಈ ಮದ್ವೆ ಅಂತ ಸುಭಾಷ್ ಹೇಳ್ತಿರ್ತಾನೆ. ಅವಾಗ ನೋಡಿದ್ರೆ ಒಬ್ಬಳ ಜೊತೆ ಎಂಗೇಜ್ಮೆಂಟ್ ಆಗಿ ಮದ್ವೆ ಆಗ್ತಿದ್ರೆ ಈ ಚಂಪಾ ಬಂದು ನನ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ತಾಳಿ ಕಟ್ಟಿಸ್ಕೊಂಡ್ಲು. ಆಮೇಲೆ ಅವಳಿಗೆ ಡೈವರ್ಸ್ ಆಗಿರೋದು ನಿನ್ನಂತವ ಹೇಳಿಲ್ಲ ಮಾಮ. ಇವಾಗ ನೋಡಿದ್ರೆ ಇನ್ನೊಬ್ಬಳನ್ನ ಮದ್ವೆ ಆಗಕ್ ಹೋಯ್ತಿದ್ಯಾ, ನಾನ್ ಇಷ್ಟ ಅಂತಾನು ಹೇಳ್ತಿದ್ಯಾ ಅಂತ ವಿನಂತಿ ಹೇಳ್ತಿರ್ತಾಳೆ. ಅಯ್ಯೋ ವಿನಂತಿ, ಅದು ಪರಿಸ್ಥಿತಿ ಒತ್ತಡಕ್ಕೆ ಸಿಗಾಕೊಂಡು ಹಂಗೆಲ್ಲ ಆಗಿದ್ದು. ಈಗ ಅದೆಲ್ಲ ಬಿಡು. ನೋಡು ನಿನ್ ಕೈ ಎಷ್ಟು ಸಾಫ್ಟ್ ಆಗದೆ, ಮುಟ್ಟಿದ್ರೆ ಒಳ್ಳೆ ನಾಗಮಂಗಲ್ದ ಬೆಣ್ಣೆ ಮುಟ್ಟಂಗದೆ. ಇಂಥ ಕೋಮಲ್ವಾದ ಕೈ ಹಿಡಿಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಗೊತ್ತೇ ಅಂತ ಹೇಳಿ ಮುತ್ಕೊಡ್ತಿರ್ತಾನೆ ಸುಭಾಷ. ಇತ್ತ ಬಾಗ್ಲತ್ರ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡು ಕೈ ನೋಡ್ಕೊಂತಿರ್ತಾಳೆ. ಅವ್ನು ಹೇಳಿದ್ದನ್ನೆಲ್ಲ ನೆನ್ಸ್ಕೊಂತಿರ್ತಾಳೆ ನವ್ಯ. ಕೈ ಕಿತ್ಕೊಂಡು ವಿನಂತಿ, ಮಾಮ ತಪ್ಪು ಮಾಡ್ತಾ ಇದೀಯ ನೀನು, ಇದೆಲ್ಲ ಬೇಡ. ಒಂದೇ ಒಂದ್ಕಿತ ನಿನ್ ಮದ್ವೆ ಆಗೋ ಹುಡ್ಗಿ ಬಗ್ಗೆ ಯೋಚನೆ ಮಾಡು, ದಯವಿಟ್ಟು ಅರ್ಥ ಮಾಡ್ಕೋ, ಇದ್ಯಾವುದೂ ಚೆನ್ನಾಗಿರೋಕಿಲ್ಲ ಅಂತ ಹೇಳಿ ಕೈ ಕಿತ್ಕೊಬಿಡ್ತಾಳೆ ವಿನಂತಿ. ಇಂಥ ಸುಮಧುರುವ ಸಮಯದಲ್ಲಿ ಅವಳನ್ನ ಯಾಕೆ ನೆನ್ಪು ಮಾಡ್ತೀಯಾ? ನೋಡು, ನನ್ನ ಆಸೆ ಮಾತ್ರ ನಿರಾಸೆ ಮಾಡ್ಬೇಡ ಅಂತಿರ್ತಾನೆ ಸುಭಾಷ. ಇಲ್ಲ ಮಾಮ, ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ವಿನಂತಿ ಹೇಳ್ತಿರ್ತಾಳೆ. ದಯವಿಟ್ಟು ಇಲ್ಲ ಅನ್ಬೇಡ ವಿನಂತಿ, ಒಂದೇ ಒಂದ್ ಮುತ್ತು ಅಂತ ಹೇಳಿ ಕೆನ್ನೆ ಮೇಲೆ ಕೈ ಇಡ್ತಿರ್ತಾನೆ ಸುಭಾಷ. ಅಷ್ಟರಲ್ಲಿ ನವ್ಯ ಬಾಗಿಲು ತೆಗೆದು ಒಳಗಡೆ ಬರ್ತಾಳೆ. ಗಾಬರಿಯಾಗಿ ನಿಂತ್ಕೊಂತಾನೆ ಸುಭಾಷ. ನಾವು ಅಂತ ತೊದಲ್ತಾ ಇರ್ತಾನೆ ಸುಭಾಷ. ಅಯ್ಯೋ ಮಾಮ, ಅದು ನಾವು ಅಲ್ಲ ನವ್ಯ ಅಂತ ವಿನಂತಿ ಹೇಳ್ತಾಳೆ. ನವ್ಯ, ನೀನೇನ್ ಇಲ್ಲೇ ಅಂತಾನೆ ಸುಭಾಷ. ಯಾಕೆ ಬರ್ಬಾರ್ದಿತ್ತ? ನಿನ್ ಮುಖವಾಡ ಕಳ್ಚಿ ನಿನ್ ಬಂಡವಾಳ ಎಲ್ಲ ಬಯಲಾಯ್ತು ಅಂತ ಭಯ ಆಯ್ತಿದ್ಯಾ ಅಂತ ನವ್ಯ ಕೇಳ್ತಾಳೆ. ಅಯ್ಯಯ್ಯೋ ನವ್ಯ, ನೀನ್ ನನ್ನನ್ನ ತಪ್ಪು ತಿಳ್ಕೊಂಡಿದ್ಯಾ.
ಅದು ನಿಮ್ಮ ತವ ಮಾತಾಡೋದಕ್ಕೆ ಧೈರ್ಯ ಸಾಕಾಗ್ತಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಆ ವಿನಂತಿನೇ ನೀನು ಅನ್ಕೊಂಡು ನಿನ್ನ ತವ ಹೆಂಗ್ ಮಾತಾಡಬೇಕು ಅಂತ ಮಾತಾಡೋದು ಅಭ್ಯಾಸ ಮಾಡ್ತಿದ್ದೆ ಅಂತ ಹೇಳ್ತಿರ್ತಾನೆ ಸುಭಾಷ. ಕೆನ್ನೆಗೆ ಒಂದು ಕೊಡ್ತಾಳೆ ನವ್ಯ. ಮುಚ್ಚೋ ಬಾಯಿನ, ನನ್ನನ್ನೇ ಚೀಟ್ ಮಾಡೋದಕ್ಕೆ ಎಷ್ಟೋ ಧೈರ್ಯ ನಿನಗೆ, ನಿನ್ನನ್ನೇನು ನೀನು ಮನ್ಮತ ಅನ್ಕೊಬಿಟ್ಟಿದ್ಯಾ? ಈ ಒಂದೇ ಒಂದು ಡೈಲಾಗ್ನ ಹೇಳ್ಕೊಂಡು ಎಷ್ಟು ಜನ ಹುಡುಗಿರ್ಗೆ ಮೋಸ ಮಾಡಿದ್ಯಾ ಇಡಿಯಟ್, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ನವ್ಯ ಹೇಳ್ತಿರ್ತಾಳೆ. ಅದು ಅಂತಿರ್ತಾನೆ ಸುಭಾಷ. ಸದ್ದು ಅಂತಾಳೆ ನವ್ಯ. ಮಾತಾಡಬೇಡ ನೋಡು, ಇದಕ್ಕೆ ನೀನು ತಕ್ಕನ ಶಿಕ್ಷೆ ಅನ್ಭವಿಸ್ತೀಯ ಅಂತ ನವ್ಯ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಸ್ವೀಟಿ ಅಂತ ಅನ್ಕೊಂಡು ಮುಂದೆ ಹೋಗ್ತಾನೆ ಸುಭಾಷ. ಇನ್ನೊಂದ್ಸರಿ ಕೆನ್ನೆಗೆ ಒಂದ್ಬಿಟ್ಟು ನಿನ್ನ ಬಾಯಿನಿಂದ ಆ ಥರ ಕರೆಯೋ ಯೋಗ್ಯತೆನೂ ಕೂಡ ಇಲ್ಲ ನಿನಗೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ನವ್ಯ. ಸುಭಾಷ್ ಮಾಮ ಹೋಗ್ ಸಮಾಧಾನ ಮಾಡೋ ಅಂತ ವಿನಂತಿ ಹೇಳ್ತಿರ್ತಾಳೆ. ಅಲ್ಲಿಂದ ಹೊರಡ್ತಾನೆ ಸುಭಾಷ. ಎಸ್ 4 ಸುಭಾಷ್ ಮಾಮ ಲಾಕು. ಈ ವಿಷಯನ ಮೊದಲು ಅವನ್ಗೆ ಹೇಳ್ಬೇಕು ಅಂತ ಖುಷಿ ಪಟ್ಕೊಂಡು ಹೇಳ್ಕೊಂಡು ಫೋನ್ ಮಾಡಿ ಲೇ ಸಾವಿತ್ರಿ ಎಲ್ಲಾನು ನಾವು ಅನ್ಕೊಂಡಂಗೆ ಆಯ್ತು ಅಂತ ವಿನಂತಿ ಹೇಳ್ತಿರ್ತಾಳೆ. ಇತ್ತ ನವ್ಯ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅವ್ನು ಹೇಳಿದ್ದನ್ನೆಲ್ಲ ನೆನ್ಸ್ಕೊಂಡು, ವಿನಂತಿಗೆ ಹೇಳ್ತಾ ಇದ್ದಿದ್ದನ್ನೆಲ್ಲ ನೆನ್ಸ್ಕೊಂಡು ತುಂಬಾ ಕೋಪ ಮಾಡ್ಕೊತಿರ್ತಾಳೆ ನವ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವಿಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.